ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸೂಪರ್ ಆದ ರೆಸಿಪಿ ತಂದಿದ್ದೇನೆ. ಚಿಕನ್ ಜಲ್ಫ್ರೀಜಿ ಅಂತ. ತುಂಬ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ಇದು ಆ್ಯಕ್ಚುಲಿ ಇಂಡೋ ಏಷ್ಯನ್ ರೆಸಿಪಿ ಇದು. ಸೊ ಸ್ವಲ್ಪ ಇಂಡಿಯನ್ ಸ್ಪೈಸಸ್ ಕೂಡ ಇರ್ತದೆ ಮತ್ತು ಈವನ್ ಚೈನೀಸ್ ಟೈಪ್ ಸಾಸಸ್ ಎಲ್ಲ ಬರ್ತದೆ ಇದರಲ್ಲಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಚಿಕನ್ ಜಲ್ಫ್ರೀಜಿ ಮಾಡ್ತಿದ್ದೇನೆ. ತುಂಬ ಈಸಿ ರೆಸಿಪಿ ಮತ್ತು ಒಳ್ಳೆಯದು ಆಗ್ತದೆ ತಿನ್ನಲಿಕ್ಕೆ. ಈ ಚಪಾತಿ ಪರೋಟೋ ಜೊತೆ ಒಳ್ಳೆ ಕಾಂಬಿನೇಷನ್. ಅದೇ ನಾನೇನು ಮಾಡಿದ್ದೇನೆ, ದಾಲ್ ಮತ್ತು ಒಂದು ಸಿಂಪಲ್ ದಾಲ್ ಮತ್ತು ಒಂದು ಸಿಂಪಲ್ ಕ್ಯಾಬೇಜಿದು ಸುಕ್ಕ ಥರ ಮಾಡಿದ್ದೇನೆ. ಸೊ ಅದು ನಾನು ರೈಸ್ ಜೊತೆ ಸರ್ವ್ ಮಾಡಿದ್ದೇನೆ. ಬನ್ನಿ ಮಾಡೋ ವಿಧಾನವನ್ನು ನೋಡೋ. ಮೊದಲಿಗೆ ಒಂದು ಬಾಣಲಿಗೆ ಒಂದು ದೊಡ್ಡ ಬಟರ್ ಪೀಸನ್ನು ಹಾಕಿ ಇದಕ್ಕೆ 2 ಟೀ ಸ್ಪೂನ್ ಆಯಿಲನ್ನು ಹಾಕಿ ಚಿಕನ್ ಅನ್ನು ಹಾಕಿ ಈ ಚಿಕನ್ ಅನ್ನು ನೀವು ಫ್ರೈ ಮಾಡಬೇಕು. ಒಂದು 3 to 5 ಮಿನಿಟ್ಸ್ ತನಕ ಫ್ರೈ ಮಾಡಿ. ಅದರ ಕಲರ್ ಚೇಂಜ್ ಆಗ್ತದಲ್ಲ ಅಷ್ಟುವರೆಗೆ ಫ್ರೈ ಮಾಡಬೇಕು. ಚಿಕನ್ ಇದು ಕಲರ್ ಬೇಗ ಚೇಂಜ್ ಆಗ್ತದೆ, ಸ್ವಲ್ಪ ಫ್ರೈ ಆದ ಕೂಡಲೇ ಚೇಂಜ್ ಆಗ್ತದೆ. ನೋಡಿ, ಫುಲ್ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ಮೆಲ್ ಹೋಗ್ಬೇಕು, ಅಷ್ಟುವರೆಗೆ ಫ್ರೈ ಮಾಡಿ. ಅದರ ನಂತರ 2 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅನ್ನು ಹಾಕಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 1 ಕಪ್ ಅಷ್ಟು ಟೊಮೆಟೊ ಪ್ಯೂರಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ಮಿನಿಟ್ಸ್ ಅಷ್ಟು ಕವರ್ ಮಾಡಿ ಕುಕ್ ಮಾಡಬೇಕು. ಈಗ ಇದಕ್ಕೆ ಬೆರಿಸ್ತವನ್ನು ಹಾಕ್ತಿದ್ದೇನೆ. ಒಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡಿ ಇದಕ್ಕೆ ಹಾಕಿ ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ 3 ಟೀ ಸ್ಪೂನ್ ಸೋಯಾ ಸಾಸ್, 3 ಟೀ ಸ್ಪೂನ್ ಟೊಮೆಟೊ ಕೆಚಪ್ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಕುಕ್ ಮಾಡಿ. ಇದು ಕೂಡ ಒಂದು 3 ನಿಮಿಷ ಹಾಗೆ ಕುಕ್ ಆಗಲಿ. ಆಗ ಅಷ್ಟುವರೆಗೆ ಒಂದು ಪ್ಯಾನಿಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಬೆಲ್ ಪೆಪ್ಪರ್ಸ್ ಅನ್ನು ಹಾಕ್ಬೇಕಂದ್ರೆ ರೆಡ್ ಬೆಲ್ ಪೆಪ್ಪರ್ಸ್, ಯೆಲ್ಲೋ ಬೆಲ್ ಪೆಪ್ಪರ್ಸ್ ಮತ್ತೆ ಗ್ರೀನ್ ಬೆಲ್ ಪೆಪ್ಪರ್ಸ್, ಮತ್ತೆ ಒಂದು ಈರುಳ್ಳಿಯನ್ನು ಕೂಡ ಹೀಗೆ ಕಟ್ ಮಾಡಿ ಕ್ಯೂಬ್ ಕಟ್ ಮಾಡಿ ಎಲ್ಲ ಹಾಕಿ ಇದನ್ನು ಫ್ರೈ ಮಾಡಿ. ಒಂದು 4 ಮಿನಿಟ್ಸ್ ಹಾಗೆ ಫ್ರೈ ಮಾಡಿ. ಆಗ ಸ್ವಲ್ಪ ಅದರ ಕಲರ್ ಚೇಂಜ್ ಆಗ್ತದೆ. ತುಂಬಾ ಕಲರ್ ಚೇಂಜ್ ಆಗುದಿಲ್ಲ, ಸ್ಲೋ ಫ್ಲೇಮ್ ಅಲ್ಲಿ ಮಾಡಬೇಕು. ಈಗ ಫ್ರೈ ಮಾಡಿದ್ದು ಕ್ಯಾಪ್ಸಿಕಮ್ ಎಲ್ಲ ಉಂಟಲ್ಲ ಅದನ್ನು ಈ ಗ್ರೇವಿಗೆ, ಚಿಕನ್ ಗ್ರೇವಿಗೆ ಹಾಕಿ, ಗ್ರೇವಿ ಅಲ್ಲ ಆಕ್ಚುಲಿ ಸೆಮಿ ಗ್ರೇವಿ ಆಗ್ತದೆ. ನಿಮಗೆ ಇದನ್ನು ಡ್ರೈ ಕೂಡ ಮಾಡಬಹುದು. ಇದನ್ನು ಫ್ರೈ ಮಾಡಿ, ಹೆಚ್ಚು ಹೊತ್ತು ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನು ಗಾರ್ನಿಶ್ ಮಾಡ್ಲಿಕ್ಕೆ 1-2-3 ಗ್ರೀನ್ ಚಿಲ್ಲೀಸ್ ಅನ್ನು ಸ್ಲಿಪ್ ಮಾಡಿ ಹಾಕಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ಚಿಕನ್ ಜಲ್ಫ್ರೀಜಿ ರೆಡಿ ಆಗಿದೆ. ತುಂಬ ಒಳ್ಳೆಯದಾಗ್ತದೆ, ತಿಂದು ನೋಡಿ. ಇವನ್ ಪರೋಟ ಚಪಾತಿಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಇವನ್ ರೈಸ್ ಜೊತೆ ಕೂಡ ಒಳ್ಳೆಯಾಗಿ ತಿನ್ಬಹುದು, ಅಷ್ಟು ಟೇಸ್ಟ್ ಆಗಿ ಬರ್ತದೆ ಇದು. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೇನೆ ಹೇಗೆ ಆಗಿದೆ ಅಂತ.
ಆಗಿದೆ ಟೇಸ್ಟ್. ಟ್ರೈ ಮಾಡಿ ನೋಡಿ. ರೆಸಿಪಿ ನೋಡಿದ್ರಲ್ವಾ, ಇದನ್ನು ಟ್ರೈ ಮಾಡಲೇಬೇಕು, ತುಂಬ ಟೇಸ್ಟಿಯಾಗಿ ಬರ್ತದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.